ಕುರುಕ್ಷೇತ್ರ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನ ಹತ್ರ ಬರ್ತಾರೆ ಕೃಷ್ಣನ ಸಹಾಯ ಪಡೆಯೋದಕ್ಕೆ. ಕೃಷ್ಣ ಹೇಳ್ತಾನೆ, ಒಬ್ಬರು ನನ್ನ ಸೇನೆಯನ್ನು ತಗೊಳ್ಳಿ, ಒಂದು ಅಕ್ಷಯಣಿ ಸೇನೆ, ಇನ್ನೊಬ್ಬರ ಕಡೆ ನಾನು ಯುದ್ಧ ಮಾಡ್ತೀನಿ, ನಾನು ಅಸ್ತ್ರವನ್ನು ಉಪಯೋಗಿಸೋದಿಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣನನ್ನ ಅರ್ಜುನ ಆಯ್ಕೆ ಮಾಡ್ತಾನೆ, ಕೃಷ್ಣನ ಸೇನೆಯನ್ನ ದುರ್ಯೋಧನ ಆಯ್ಕೆ ಮಾಡ್ತಾನೆ. ದುರ್ಯೋಧನನ ಹತ್ರ 11 ಅಕ್ಷೋಣಿ ಸೇನೆ ಇತ್ತು, ಅರ್ಜುನ ಹತ್ರ ಕೇವಲ 7 ಅಕ್ಷೋಣಿ ಸೇನೆ ಇತ್ತು. ಆದರೂ ಕೂಡ ಅರ್ಜುನನ ಗೆದ್ದ, ಪಾಂಡವರು ಗೆದ್ರು. ಕೃಷ್ಣ ಅಸ್ತ್ರ ಎತ್ತಲಿಲ್ಲ, ಯುದ್ಧ ಮಾಡಲಿಲ್ಲ, ಆದರೂ ಕೂಡ ಅರ್ಜುನ ಗೆದ್ದು ಬಿಟ್ಟ. ಯಾಕೆಂದ್ರೆ ಕೃಷ್ಣ ಪರಮಪುರುಷೋತ್ತಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ವಿಜಯ ಖಚಿತವಾಗಿರುತ್ತೆ. ಹರೇ ಕೃಷ್ಣ.